ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಹೌಸ್ ವೈಫ್ ಆಗಿದ್ದರೆ ಅಥವಾ ಎಜುಕೇಷನ್ನ ಡ್ರಾಪ್ ಮಾಡಿ ಹೌಸ್ ವೈಫ್ ಆಗಿದ್ದೀರಾ ಅಂದರೆ ನಿಮಗೂ ಮನೇಲಿ ಕೂತ್ಕೊಂಡು ಅರ್ನ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ನಾ ಹೇಳೋ ಒಂದು ಟ್ರಿಕ್ಸ್ನ ಆ್ಯಂಡ್ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ನೀವು ಕೂಡ ಮನೇಲಿ ಕೂತ್ಕೊಂಡು ಅರ್ನ್ ಮಾಡ್ಬೋದು. ಸೊ ಇವಾಗ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂತ ಅಂದರೆ ಸ್ಯಾರಿಗೆ ಮನೆಯಲ್ಲಿ ಯಾವ ಥರ ಫಾಲ್ಸ್ನ ಹಾಕಬೇಕು ಅಂತ ಕಂಪ್ಲೀಟ್ ವಿಡಿಯೋ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನಿಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಕಲ್ತ್ಕೊಂಡು ಬೇರೆಯವ್ರಿಗೂ ಕೂಡ ನೀವು ಸ್ಯಾರಿ ಫಾಲ್ಸ್ ವಿಗ್ಝ್ಯಾಗ್ ಎಲ್ಲ ಮಾಡ್ಕೊಡ್ಬೋದು. ಸೊ ಈ ಥರ ಮಾಡಿಕೊಟ್ಟು ನೀವು ಕೂಡ ಮನೇಲಿ ಕೂತ್ಕೊಂಡು ಅರ್ನ್ ಮಾಡ್ಬೋದು. ಸೊ ಈ ಥರ ಹೆಲ್ಪ್ ಆಗಲಿ ಅನ್ನೋ ರೀಸನ್ಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರಿಗೆಲ್ಲ ಫಾಲ್ಸ್ ಆಗೋದಕ್ಕೆ ಬರಲ್ಲ ಅವರೆಲ್ಲ ಕಂಪ್ಲೀಟ್ಲಿ ಈ ವಿಡಿಯೋ ನೋಡಿ. ಯಾವ ಸ್ಯಾರಿಗೆ ಫಾಲ್ಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಸ್ಯಾರಿನ ಬ್ಲೌಸ್ ಏನಿದೆ ನೀಟಾಗಿ ಕಟ್ ಮಾಡ್ಕೋಬೇಕು. ಆ್ಯಂಡ್ ಏನು ಸೆರಗಿದೆ ಸೆರಗು ಕೂಡ ಸ್ಟ್ರೈಟಾಗಿ ಫಸ್ಟು ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಕಟ್ ಮಾಡ್ಕೊಂಡಾದ್ಮೇಲೆ ಇದು ಸೆರಗು ಪಾರ್ಟಲ್ಲಿ ನಾವೇನು ಟಚ್ ಮಾಡೋಕ್ಕೆ ಹೋಗ್ಬಾರ್ದು. ನಾನು ಆಲ್ರೆಡಿ ಬ್ಲೌಸ್ನ ಕಟ್ ಮಾಡಿಟ್ಟಿದ್ದೀನಿ. ಸೊ ಇದು ಪ್ಲೇನ್ ಬರುತ್ತೆ, ಇಲ್ಲಿಂದ ಕಂಪ್ಲೀಟ್ಲಿ ಡಿಸೈನ್ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಏನಂತ ಅಂದರೆ ನೀವು ಫಾಲ್ಸ್ನ ಯಾವ ಥರ ಹಾಕಬೇಕು ಅಂದರೆ ನೋಡಿ, ಸೊ ನಾನು ಆವಾಗಲೇ ಹೇಳ್ದಂಗೆ ಫಾಲ್ಸ್ನ ಸ್ಟಿಚ್ ಮಾಡಬೇಕು. ನೋಡಿ ಯಾವ ಥರ ಅಂದರೆ ಇಲ್ಲಿ ಎಡ್ಜ್ ಇರುತ್ತೆ, ಈ ಎಡ್ಜ್ ಏನಿದೆ ಆ ಎಡ್ಜು ಬಂದು ಬಾಟಮಿಗೆ ಬರಬೇಕು. ಇಲ್ಲಿ ಸ್ಟಿಚಿಂಗ್ ಇರುತ್ತೆ, ಈ ಸ್ಟಿಚಿಂಗ್ ಬಂದು ಮೇಲ್ಗಡೆ ಫೋಲ್ಡಿಂಗ್ ಹತ್ರ ಬರಬೇಕು. ಫೋಲ್ಡಿಂಗಿಗೆ ಬರಬೇಕು. ನೋಡಿ ಇವಾಗ ಒಳಗಡೆಗೆ ನೀವು ಒಂದು ಫೋಲ್ಡ್ನ ಮಾಡ್ಕೊಂಡಿದ್ದೀರ. ಸೊ ಸ್ಟ್ರೈಟ್ ಇಡಬೇಕು, ಈ ಥರ ಕ್ರಾಸ್ ಆಗೆಲ್ಲ ಇಡಬಾರ್ದು. ಸೊ ಎರಡು ಗೇಣ್ ಎಲ್ಲಿ ಎಂಡ್ ಆಗಿದೆ ಅಲ್ಲಿಗೆ ಫಾಲ್ಸ್ನ ಪ್ಲೇಸ್ ಮಾಡಿ ತುದಿಗೆ ಸ್ಟಿಚ್ ಮಾಡ್ಕೋಬೇಕು. ಸೊ ಈ ಸ್ಯಾರಿ ಎಡ್ಜು ಇದು ಎಡ್ಜು ಎರಡು ಈಕ್ವಲ್ ಆಗಿರಬೇಕು. ಬಟ್ ಸ್ಯಾರಿ ಫಾಲ್ಸ್ ಎಡ್ಜ್ಗಿಂತ 0.1ಗೆ ಹಿಂದೆ ಹೋಗ್ಬೇಕು. 0.1ಗೆ ಸ್ವಲ್ಪ ಹಿಂದೆ ಇರಬೇಕು. ಯಾಕೆ ಅಂತ ಅಂದರೆ ಫಾಲ್ಸು ಫ್ರಂಟ್ ಸೈಡಲ್ಲಿ ಕಾಣಿಸ್ಬಾರ್ದು. ನೋಡಿ ಈಗ 0.1ಗೆ ನಾನು ಹಿಂದೆ ಇಟ್ಟಿದ್ದೀನಿ. ಸೊ ಈ ಥರ ಟರ್ನ್ ಮಾಡಿ ನೋಡಿದಾಗ ಫ್ರಂಟ್ ಸೈಡಿಂದ ನಿಮ್ಮದು ಏನು ಫಾಲ್ಸ್ ಹಾಕಿರ್ತೀರ ಅದು ಕಾಣಿಸೋದಿಲ್ಲ. ಸೊ ನೀವೆರಡನ್ನೂ ಈಕ್ವಲ್ ಮಾಡಿದಾಗ ಸ್ಟಿಚ್ ಮಾಡೋ ಫೋರ್ಸಲ್ಲಿ ಈ ರೀತಿ ಹೊರಗಡೆ ಕಾಣಿಸೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ 0.1ನಲ್ಲಿ ಒಳಗಡೆ ಇರಬೇಕು. ಸೊ ಈ ಥರ ಇಟ್ಟು ಒಂದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ಒಂದು ಸ್ಟಿಚ್ನ ಸ್ಟಾರ್ಟ್ ಮಾಡುವಾಗ ಲಾಕ್ ಮಾಡ್ಕೋಬೇಕು. ಸೊ ಅಗೇನು ಸೇಮು ಸ್ಟ್ರೈಟ್ ಸ್ಟಿಚ್ನ ಮಾಡ್ಕೋಬೇಕು. ಸೊ ಎಂಡಿಂಗಿಗೆ ಬರ್ತಾ ಇದ್ದಂಗೆ ಇಲ್ಲೂ ಕೂಡ ಒಂದು ಸ್ಮಾಲ್ ಫೋಲ್ಡಿಂಗ್ನ ಮಾಡ್ಕೋಬೇಕು, ಒಂದು 1/2 ಇಂಚಷ್ಟು ಈ ಥರ. ಇದು ಕೂಡ ಸ್ಟ್ರೈಟ್ ಆಗಿನೇ ಇಟ್ಕೋಬೇಕು. ಸೊ ಲಾಸ್ಟಲ್ಲಿ ಒಂದು ಲಾಕ್ನ ಮಾಡಿ ನೀಡಲ್ ಡ್ರಾಪ್ ಮಾಡಿಬಿಟ್ಟು ನೆಕ್ಸ್ಟು ಟರ್ನ್ ಮಾಡ್ಕೋಬೇಕು. ಯಾವಾಗಲೂ ನೀವೇನೇ ಮೂಮೆಂಟ್ಸು ಏನೇ ಶೇಪ್ಸು ಏನೇ ಕೊಡಬೇಕಾದ್ರೂ ಕೂಡ ಟರ್ನಿಂಗ್ಸಲ್ಲಿ ಮಾತ್ರ ನೀವು ನೀಡಲ್ ಡ್ರಾಪ್ ಮಾಡಿ ಆಮೇಲೆ ಟರ್ನ್ ಮಾಡ್ಕೋಬೇಕು. ನಾವು ಸ್ಟ್ರೈಟ್ ಆಗಿದೆ ಅಂತ ಹೇಳ್ಬಿಟ್ಟು ಸ್ಟ್ರೈಟಾಗಿ ಇಟ್ಬಿಡ್ತೀವಿ, ಬಟ್ ಅದು ಸ್ಟ್ರೈಟ್ ಇರೋದಿಲ್ಲ. ನೀವು ನೋಡಿ ಸ್ಟ್ರೈಟ್ ಇಡಬೇಕಾಗುತ್ತೆ. ಸೊ ಅಗೇನ್ ನೀಡಲ್ ಡ್ರಾಪ್ ಮಾಡಿ ಫುಲ್ ಸ್ಯಾರಿನ ಈ ಸ್ಪೇಸ್ ಒಳಗಡೆಯಿಂದ ಕಳಿಸಿ ನೆಕ್ಸ್ಟು ಈ ಥರ ಟರ್ನ್ ಮಾಡ್ಕೋಬೇಕು. ಸೊ ಇಲ್ಲಿಂದ ಕೂಡ ಸ್ಯಾರಿ ಇಲ್ಲಿ ಸುಕ್ಕಾಗೋದು, ಎಕ್ಸ್ಟ್ರಾ ಸ್ಯಾರಿ ಸೇರಿಸಿ ನಾವು ಹೊಲ್ದು ಬಿಡೋದು ಆ ಪ್ರಾಬ್ಲಮ್ ಎಲ್ಲ ಬರುತ್ತೆ. ಸೊ ನೋಡಿ ನೀವು ಈ ಥರ ಡ್ರ್ಯಾಗ್ ಮಾಡಿ ಕೈಯಲ್ಲೇ ಐರನ್ ಥರ ಮಾಡ್ಕೋಬೇಕು. ಕೈಯಲ್ಲೇ ಐರನ್ ಥರ ಹಿಂಗೆ ಮಾಡಿಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೋಬೇಕು. ಸೊ ಇವಾಗ ಇಲ್ಲಿ ಸ್ಟಿಚ್ ಮಾಡಾದ್ಮೇಲೆ ನೀವು ಇಲ್ಲಿಂದ ನೋಡ್ಕೊಳ್ಳಿ, ಸ್ಟಿಚಿಂಗ್ ಏನಾದರೂ ಅಕ್ವರ್ಡಾಗಿ ಕಾಣಿಸ್ತಿದೆ ಅಂತ ಅನ್ನೋವಾಗ ನೀವು ಹೆಮ್ಮಿಂಗ್ ಮಾಡ್ಕೋಬೇಕಾಗುತ್ತೆ. ಆವಾಗ ಏನು ಮಾಡಬೇಕು, ನೀವು ಇಲ್ಲಿ ಮೀಡಿಯಮ್ ಸ್ಟಿಚ್ನ ಹಾಕೋಬಾರ್ದು,
ಸ್ವಲ್ಪ ಲಾರ್ಜ್ ಸ್ಟಿಚ್ನ ಮಾಡ್ಕೋಬೇಕಾಗುತ್ತೆ. ಆವಾಗ ನಾವು ಹೆಮ್ಮಿಂಗ್ ಮಾಡಿಬಿಟ್ಟು ಥ್ರೆಡ್ ರಿಮೂವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ಇದೇನು ಆಕ್ವರ್ಡ್ ಕಾಣಿಸ್ತಾ ಇಲ್ಲ, ಸೊ ಅದಕ್ಕೆ ನಾನು ಮಿಷಿನ್ ಸ್ಟಿಚ್ನೇ ಹಾಕ್ತಾ ಇದ್ದೀನಿ. ಸೊ ಡೈರೆಕ್ಟ್ಲಿ ಫುಲ್ಲು ಬಾಕ್ಸ್ ಶೇಪಲ್ಲಿ ಮಿಷಿನ್ ಸ್ಟಿಚ್ನೇ ಹಾಕೋಬೇಕು. ಸೊ ನೋಡಿ, ಕಂಪ್ಲೀಟ್ಲಿ ಬಟ್ಟೆನ ಈ ಥರ ಸ್ಪ್ರೆಡ್ ಮಾಡಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಎರಡೂ ಕಡೆ ಸಪೋರ್ಟ್ ಮಾಡಿಕೊಂಡು ಈ ಥರ. ಕೆಲವರಿಗೆ ಮಿಷಿನ್ ಹ್ಯಾಂಡ್ಲಿಂಗ್ ಬರೋದಿಲ್ಲ, ಒನ್ಸ್ ಸ್ಟಾರ್ಟ್ ಮಾಡಿದ ತಕ್ಷಣ ಕಂಪ್ಲೀಟ್ ಮಾಡಿಬಿಡಬೇಕು ಅನ್ನೋ ಫೋರ್ಸ್ ಇರುತ್ತೆ. ಸೊ ಆ ಥರ ಮಾಡಿದಾಗ ಮಿಸ್ಟೇಕ್ಸ್ ಜಾಸ್ತಿ ಆಗುತ್ತೆ. ಸ್ವಲ್ಪನೇ ಈ ಥರ ಐರನ್ ಥರಂಗೆ ಕೈಯಲ್ಲೇನೆ ಐರನ್ ಥರ ಮಾಡಿಕೊಂಡು ನೀಟಾಗಿ ಬಟ್ಟೆನೆಲ್ಲ ಸ್ಪ್ರೆಡ್ ಮಾಡಿ ಸ್ವಲ್ಪನೇ ಸ್ಟಿಚ್ ಮಾಡಬೇಕು. ಸ್ಟಾಪ್ ಮಾಡಿ ಅಗೇನ್ ಸ್ಪ್ರೆಡ್ ಮಾಡಬೇಕು, ಸ್ಪ್ರೆಡ್ ಔಟ್, ನೆಕ್ಸ್ಟ್ ಸ್ಟಿಚ್ ಮಾಡಿ. ಎಲ್ಲಿವರೆಗೂ ಸ್ಪ್ರೆಡ್ ಮಾಡಿ ಎಲ್ಲಿವರೆಗೂ ನೀಟಾಗಿ ಇಟ್ಕೊಂಡಿರ್ತೀರ ಅಲ್ಲಿವರೆಗೂ ಕಂಪ್ಲೀಟ್ಲಿ ಅದೇ ರೇಂಜಲ್ಲಿ ಹೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಈ ಕೈನ ನಾನು ಜಸ್ಟ್ ಸಪೋರ್ಟಿಂಗ್ ಮಾತ್ರ ಇಟ್ಕೊಂಡಿದ್ದೀನಿ, ಇದರಿಂದ ನಾನು ಬಟ್ಟೆನ ಎಳಿತಾ ಇಲ್ಲ, ಜಸ್ಟ್ ಸಪೋರ್ಟಿಂಗ್ ಮಾತ್ರ ಇಟ್ಕೊಂಡಿದ್ದೀನಿ. ಈ ಥರ ಕೈಯಲ್ಲೇನೆ ಐರನ್ ಥರ ಮಾಡ್ಕೋಬೇಕು, ನೀಟಾಗಿ ಇಲ್ಲಿ ಕೂಡ ಹೋಲ್ಡ್ ಮಾಡಬೇಕು ಫಾರ್ ಸಪೋರ್ಟಿಂಗ್ ಅಷ್ಟೇ. ಸೊ ಕಂಪ್ಲೀಟ್ ಮಾಡಬೇಕು ಸ್ಟಿಚ್ನ ಇಲ್ಲಿವರೆಗೂ. ನಾನೇನು ಇಲ್ಲಿ ಈ ಹ್ಯಾಂಡಲ್ಲಿ ಏನು ಹೋಲ್ಡ್ ಮಾಡಿದ್ದೀನಿ ಇಲ್ಲಿವರೆಗೂ ಕಂಪ್ಲೀಟ್ ಮಾಡಬೇಕು. ಸೊ ಫೈನಲ್ ಆಗಿ ಎಂಡಿಂಗ್ ಬಂದಾಗ ಸೇಮ್ ಆಸ್ ಇಟ್ ಈಸ್ ಏನು ಫೋಲ್ಡ್ ಮಾಡಿದ್ರಿ ಅದಕ್ಕೆ ನೀಡಲ್ ಡ್ರಾಪ್ ಮಾಡಿ ಟರ್ನ್ ಮಾಡಿ ಸ್ಟ್ರೈಟ್ ಸ್ಟಿಚ್ನ ಮಾಡ್ಕೋಬೇಕು. ಸೊ ನೋಡಿ, ಇಷ್ಟು ನೀಟಾಗಿ ಬಂದಿದೆ, ಈ ಥರ ಬರಬೇಕು. ಸ್ಟಿಚ್ಚು ಏನು ಸ್ಟ್ರೈಟ್ನ ನೀವು ಫಸ್ಟು ಫಾಲೋ ಮಾಡ್ತೀರಾ ಸೇಮ್ ಅದೇ ಸ್ಟ್ರೈಟ್ಗೆ ಸ್ಟಿಚ್ ಮಾಡ್ಕೋಬೇಕು. ಕೆಳಗಡೆ ಸ್ಟಿಚ್ ಹಾಕ್ಬಿಡೋದು, ಮೇಲ್ಗಡೆ ಸ್ಟಿಚ್ ಹಾಕ್ಬಿಡೋದು, ಆಮೇಲೆ ಕ್ರಾಸಾಗಿ ಹಾಕೊಂಡು ಹೋಗೋದು, ಆ ಥರ ಎಲ್ಲ ಮಾಡಬಾರ್ದು. ಯಾವ ಥರ ನಾನು ಇಲ್ಲಿ ಸ್ಟ್ರೈಟಾಗಿ ಹಾಕಿದ್ದೀನೋ ಅದೇ ಥರ ಸ್ಟಿಚ್ನ ಸ್ಟ್ರೈಟ್ ಮಾಡ್ಕೋಬೇಕು. ಸೊ ಫ್ರಂಟಲ್ಲಿ ನೋಡಿ ಸ್ಟಿಚ್ಚಿನ ಆಕ್ವರ್ಡ್ ಕಾಣಿಸ್ತಾ ಇಲ್ಲ, ಸೊ ನಾನು ಅದಕ್ಕೆ ಹ್ಯಾಂಡ್ ಹೆಮ್ಮಿಂಗ್ನ ಮಾಡ್ತಾ ಇಲ್ಲ. ಸೊ ಹೀಗೇನೆ ಬಿಡ್ತಾ ಇದ್ದೀನಿ. ಈ ಥ್ರೆಡ್ಡು ಸ್ಯಾರಿಗೆ ಎಕ್ಸಾಕ್ಟಾಗಿ ಮ್ಯಾಚ್ ಆಗ್ತಾ ಇರೋದ್ರಿಂದ ಇದೇನು ಅಷ್ಟು ವಿಸಿಬಲ್ ಆಗಿಲ್ಲ. ಸೊ ನಾನು ಅದಕ್ಕೆ ಹ್ಯಾಂಡ್ ಹೆಮ್ಮಿಂಗ್ನ ಮಾಡ್ತಾ ಇಲ್ಲ, ಹೀಗೇನೆ ಬಿಡ್ತಾ ಇದ್ದೀನಿ. ಸೊ ನೋಡಿ, ಕಂಪ್ಲೀಟ್ ಆಗಿದೆ, ಅಷ್ಟು ಪರ್ಫೆಕ್ಟಾಗಿ ಬಂದಿದೆ. ಇದೇ ರೀತಿ ನೀವು ಪರ್ಫೆಕ್ಟಾಗಿ ಕೈನ ಯೂಸ್ ಮಾಡಿಕೊಂಡು ಕೈನ ಸಪೋರ್ಟಿವ್ ಆಗಿ ತೊಗೊಂಡು ಕೈಯಲ್ಲೇ ಐರನ್ ಥರ ಮಾಡ್ಕೊಂಡು ನೀಟಾಗಿ ಈ ಥರ ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ, ಏನು ಸ್ಟ್ರೈಟ್ ಲೈನ್ ಇದೆ ಅದೇ ಸ್ಟ್ರೈಟಾಗಿನೇ ನಾನು ಹಾಕಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದೇ ಥರ ನೀವು ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಇದೇ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಎರಡು ಥರ ಫಾಲ್ಸ್ ಬರುತ್ತೆ, ಒಂದು ವಾಷಬಲ್ ಫಾಲ್ಸು, ಇನ್ನೊಂದು ವಾಶ್ ಮಾಡ್ದೇ ಹಾಗೇನೆ ಯೂಸ್ ಮಾಡೋ ಫಾಲ್ಸ್. ಓಕೆನಾ, ನೀವು ತೊಗೊಳ್ಳುವಾಗ ಅವ್ರನ್ನ ಕೇಳಿ ತೊಗೋಬೇಕು, ಇದು ವಾಷಬಲ್ ಫಾಲ್ಸಾ ಅಥವಾ ರೆಡಿ ಫಾಲ್ಸಾ ಅಂತ ಕೇಳ್ಕೋಬೇಕು. ಏನು ರೆಡಿ ಫಾಲ್ಸ್ ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ನಾನು ಏನು ತೋರಿಸ್ತಾ ಇದ್ದನ್ನ ಡೈರೆಕ್ಟಾಗಿ ನೀವು ಇದೇ ಥರ ಅಟ್ಯಾಚ್ ಮಾಡ್ಕೋಬೇಕು. ಇನ್ ಕೇಸ್ ವಾಷಬಲ್ ಅಂತ ಹೇಳಿದ್ರೆ ಅದನ್ನು ನೀಟಾಗಿ ವಾಶ್ ಮಾಡಿ ಐರನ್ ಮಾಡಿ ನೆಕ್ಸ್ಟ್ ಏನೇನು ಪ್ರೋಸೆಸಲ್ಲಿ ಹೇಳ್ಕೊಟ್ಟೆ ಸೇಮ್ ಅದೇ ಥರ ನೀವು ಫಾಲೋ ಮಾಡಬೇಕು. ಏನಕ್ಕೆ ವಾಶ್ ಮಾಡಬೇಕು ಅಂದರೆ ಆ ಫಾಲ್ಸಲ್ಲಿ ಗಂಜಿ ಅಂತ ಇರುತ್ತೆ, ಆ ಕ್ಲಾತದು ಗಂಜಿ ಅದು ರಿಮೂವ್ ಆಗಬೇಕು. ಅದು ರಿಮೂವ್ ಆದಮೇಲೆ ನೀವು ಸ್ಟಿಚ್ ಮಾಡಬೇಕು. ನೀವು ಅದ್ರ ಸಮೇತನೇ ನೀವು ವಾಶ್ ಮಾಡ್ದಂತೆಯೇ ಡೈರೆಕ್ಟ್ ನೀವು ಸ್ಟಿಚ್ ಮಾಡಿಬಿಟ್ರಿ ಅಂದರೆ ಇಲ್ಲೇನು ಫಿನಿಶಿಂಗ್ ಕಾಣಿಸ್ತಾ ಇದೆ ಇದು ನಾವು ಸ್ಯಾರಿ ವಾಶ್ ಆಗೋವರೆಗೂ ಹಾಗೆ ಇರುತ್ತೆ. ಓಕೆನಾ, ಸ್ಯಾರಿ ವಾಶ್ ಆದಮೇಲೆ ಇದೇನಾಗುತ್ತೆ ಸಿಂಕ್ ಆಗುತ್ತೆ. ಈ ಫಾಲ್ಸ್ ಏನಿದೆ ಸಿಂಕ್ ಆಗುತ್ತೆ. ಸೊ ಸ್ಯಾರಿ ಇಷ್ಟು ಕ್ಲಿಯರ್ ಆಗಿರೋದಿಲ್ಲ, ಸಿಂಕ್ ಆಗಿಬಿಡುತ್ತೆ. ಇಲ್ಲೆಲ್ಲ ನೆರಿಗೆ ಆ ಥರ ಕಾಣಿಸುತ್ತೆ. ಸೊ ನೀವು ಕೇಳಿಕೊಂಡು ನೀಟಾಗಿ ನೆಕ್ಸ್ಟು ಆಮೇಲೆ ನೀವು ಸ್ಟಿಚ್ನ ಮಾಡ್ಕೋಬೇಕು. ಸೊ ಇದೇ ರೀತಿ ನೀವು ಮನೇಲಿ ಕೂಡ ಬೇರೆಯವ್ರಿಗೆ ಫಾಲ್ಸ್ ಹಾಕೊಟ್ಟು ನೀವು ಅರ್ನ್ ಮಾಡ್ಬೋದು. ಸೊ ಒಂದು ಫಾಲ್ಸ್ ಹಾಕಿದ್ರೆ 80 to 100 rupees ನೀವು ಕಾಸ್ಟ್ ಮಾಡ್ಬೋದು. ಮುಂಚೆ ಎಲ್ಲ 80 ಇತ್ತು, ಇವಾಗ 100 rupees ನೀವು ಕಾಸ್ಟ್ ಮಾಡ್ಬೋದು. ಒನ್ ಡೇಲಿ ನೀವು 3 to 4 ಸಾರಿ ನೀವು ಫಾಲ್ಸ್ ಹಾಕ್ತೀನಿ ಅಂತಂದರೆ ಒನ್ ಡೇಗೆ 400 rupees ನೀವು ಅರ್ನ್ ಮಾಡ್ಬೋದು. ಸೊ ಮನೇಲೇ ಕೂತ್ಕೊಂಡು ಈ ಥರ ನೀವು ಒಂದು ಬಿಸ್ನೆಸ್ ಆಗಿ ನೀವು ಕೂಡ ಸ್ಟಾರ್ಟ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರೂ ನಾನು ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.